ಸ್ವಾಗತ. ಈಗ ನೋಡೋಣ ಈ ಕ್ಷಣದ ಸುದ್ದಿಗಳನ್ನು. ನಾನು ಸಲ್ಮಾ. ಬುದ್ಧಿಮಾಂದ್ಯ ವ್ಯಕ್ತಿಗೆ ಅಪಘಾತ ಮಾಡಿದ ಆರೋಪಿ ವಿರುದ್ಧ ದೂರು ದಾಖಲಿಸಿಕೊಳ್ಳದೆ ಪೋಷಕರನ್ನು ಪೊಲೀಸರು ಅಲೆದಾಡಿಸುತ್ತಿರುವ ಪ್ರಕರಣವೊಂದು ಮಂಡ್ಯದಲ್ಲಿ ನಡೆದಿದೆ. ಮಂಡ್ಯ ಗ್ರಾಮಾಂತರ ಠಾಣೆಯಲ್ಲೇ ಈ ಘಟನೆ ನಡೆದಿದ್ದು, ಕಳೆದ 3 ದಿನಗಳಿಂದಲೂ ದೂರು ದಾಖಲಿಸಲು ಗಾಯಗೊಂಡಿರುವ ವ್ಯಕ್ತಿಯ ಪೋಷಕರು ಪರದಾಡುತ್ತಿದ್ದಾರೆ. ಮಂಡ್ಯ ತಾಲೂಕು ಆಲಕೆರೆ ಗ್ರಾಮದ ನಿವಾಸಿಯಾಗಿರುವ ವೆಂಕಟಲಕ್ಷ್ಮಿ ಮತ್ತು ಕಾಂತರಾಜು ಎಂಬ ದಂಪತಿಗಳೇ ಆರೋಪಿ ಮಲ್ಲೇಶ್ ಎಂಬಾತ ವಿರುದ್ಧ ದೂರು ದಾಖಲಿಸಲಾಗದೆ ಕಂಗಾಲಾಗಿದ್ದಾರೆ. ವೆಂಕಟಲಕ್ಷ್ಮಿ ಮತ್ತು ಕಾಂತರಾಜು ದಂಪತಿಗಳ ಪುತ್ರನಾಗಿರುವ ಅರೆ ಬುದ್ಧಿಮಾಂದ್ಯ ವ್ಯಕ್ತಿ ದರ್ಶನ್ ರನ್ನು ಅದೇ ಗ್ರಾಮದ ಮಲ್ಲೇಶ್ ಎಂಬಾತ ಕಳೆದ 4 ದಿನಗಳ ಹಿಂದೆ ಅಂದರೆ ಸೆಪ್ಟೆಂಬರ್ 20ರಂದು ದರ್ಶನ್ ನನ್ನು ಆಟೋದಲ್ಲಿ ಕರೆದೊಯ್ದಿದ್ದು, ಅಂದು ರಾತ್ರಿ ಸುಮಾರು 8ರ ಸಮಯದಲ್ಲಿ ದರ್ಶನ್ ಮತ್ತು ಮಲ್ಲೇಶ್ ಇದ್ದ ಆಟೋ ಪಲ್ಟಿಯಾಗಿ ಅಪಘಾತವಾಗಿದೆ. ಹನಕೆರೆ ಬಳಿ ನಡು ರಸ್ತೆಯಲ್ಲೇ ಆಟೋ ಪಲ್ಟಿಯಾಗಿ ಅಪಘಾತವಾಗಿದ್ದು, ಚಾಲಕನೂ ಆಗಿದ್ದ ಮಲ್ಲೇಶ್ ಮದ್ಯಪಾನ ಮಾಡಿ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿದ್ದೇ ಈ ಅಪಘಾತಕ್ಕೆ ಕಾರಣವಾಗಿದೆ. ಶುಕ್ರವಾರ ನೈಟ್ ಆಗಿರೋದು. ಏನು ನಿಮ್ಮ ಮಗನ ಹೆಸರು? ದರ್ಶನ್. ಎಷ್ಟು ವರ್ಷ ಅವನಿಗೆ? 21. ಬುದ್ಧಿಮಾಂದ್ಯ ಬುದ್ಧಿಮಾಂದ್ಯ ಅಂದ್ರೆ ಎಲ್ಲ ಚೆನ್ನಾಗಿ ಮಾತಾಡ್ತಾನೆ, ಕಾಲಕ್ಕೆಲ್ಲ ಚೆನ್ನಾಗೈತೆ. ಒಂದ್ ಸ್ವಲ್ಪ ಗೊತ್ತಾಗಲ್ಲ. ಎಲ್ಲಿ ಆಕ್ಸಿಡೆಂಟ್ ಮಾಡಿರೋದು? ಅನ್ಕೆರೆ ಹತ್ರ ಒಣಗಳಿ ಮಠದಿಂದ ಹಿಂದೆಗಡೆ. ಅಲ್ಲಿಗೆ ಯಾಕೆ ಹೋಗಿದ್ರು ನಿಮ್ಮೂರು? ಅವ್ನು ಕರ್ಕೊಂಡೋಗಿರೋದು ಅನ್ಕೆರೆ ಊರಿಂದ ಕರ್ಕೊಂಡು ಹೋಗಿದೆ. ಕೆಲಸಕ್ಕೆ ಬರೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನಾವು ಫೋನ್ ಮಾಡಿ ಕೇಳಿದ್ದೀವಿ ನಮ್ಮ ಮಗ ಇದ್ದಾನಂತ. ಇಲ್ಲ ಅಂತ ಹೇಳ್ಬಿಟ್ಟು ಕಸ ಗುಡ್ಸಕ್ಕೆ, ಸಗಣಿ ಗೊರಕ್ಕೆ ಕಸ ಗುಡ್ಸಕ್ಕೆ ಇಟ್ಕೊಂಡಿದ್ರಂತೆ. ಅವ್ರು ಸಮಾಧಾನ ಮಾಡಿ ಯಾರು? ಬಿಡ್ಸಿರೋರು. ಅವ್ರ ಹೆಸರೇನು? ಅವರೆಲ್ಲಿ ಅವರು? ಅವ್ರ ಹೆಸರು ಹೇಳವ? ಇನ್ನೊಬ್ರ ಹೆಸರು ಅವ್ರ ಅಂದಿರಲ್ಲ. ಯಾಕೆ ಯಾವತ್ತು ಕರ್ಕೋಗಿರೋದು? ಶುಕ್ರವಾರ ರಾತ್ರಿ. ಎಷ್ಟು ದಿನ ಆಯ್ತು? ಇವತ್ತಿಗೆ 5 ದಿನ ಆಯ್ತು. ಶುಕ್ರವಾರ ಎಷ್ಟು ದಿನ? ಇವತ್ತು ಯಾವ ಮಂಗಳವಾರದ 4 ದಿನ ಏನೋ. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಬೈಕು ಅಂತ ಹಾಕಿ ಅಂತ ಹೇಳಿ. ಈ ಘಟನೆಯಲ್ಲಿ ದರ್ಶನ್ ತೀವ್ರವಾಗಿ ಗಾಯಗೊಂಡಿದ್ದು, ಬಲಗಾಲು ಮುರಿದಿದ್ದು, ಸಣ್ಣ ಪುಟ್ಟ ಗಾಯಗೊಂಡು ಚಾಲಕ ಮಲ್ಲೇಶ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆಗೆ ದರ್ಶನ್ ರನ್ನು ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಸುದ್ದಿ ತಿಳಿದ ದರ್ಶನ್ ಪೋಷಕರು ತಮ್ಮ ಮಗನನ್ನು ಕರೆದೊಯ್ದು ಅಪಘಾತ ಮಾಡಿರುವ ಆರೋಪಿ ಮಲ್ಲೇಶ್ ವಿರುದ್ಧ ದೂರು ನೀಡಲು ಮುಂದಾಗಿದ್ದು, ಸೆಪ್ಟೆಂಬರ್ 20ರಂದು ದೂರು ನೀಡಿದ್ದರು. ಆದರೆ ದೂರು ದಾಖಲಿಸಿಕೊಳ್ಳದ ಮಂಡ್ಯ ಗ್ರಾಮಾಂತರ ಠಾಣಾ ಪೊಲೀಸರು ಸತಾಯಿಸುತ್ತಿದ್ದಾರೆ ಎನ್ನಲಾಗಿದೆ. ಆಟೋದಲ್ಲಿ ಅಪಘಾತವಾಗಿದ್ದರೂ ಬೈಕ್ ಅಪಘಾತವಾಗಿದೆ ಎಂದು ದೂರು ನೀಡುವಂತೆ ಪೊಲೀಸರು ಒತ್ತಡ ಹಾಕುತ್ತಿದ್ದಾರೆ. ಇದರೊಂದಿಗೆ ಸುಳ್ಳು ಎಫ್ಐಆರ್ ಮಾಡಲು ಮುಂದಾಗಿದ್ದಾರೆ. ಆರೋಪಿಯೊಂದಿಗೆ ಶಾಮೀಲಾಗಿರುವ ಪೊಲೀಸರು ಈ ರೀತಿ ಮಾಡುತ್ತಿದ್ದಾರೆ ಎಂದು ಗಾಯಾಳು ದರ್ಶನ್ ತಾಯಿ ವೆಂಕಟಲಕ್ಷ್ಮಿ ಮತ್ತು ಪೋಷಕರು ಆರೋಪಿಸಿದ್ದಾರೆ. ಇನ್ನು ಗ್ರಾಮಾಂತರ ಠಾಣಾ ಪೊಲೀಸರ ನಡತೆಯಿಂದ ಬೇಸತ್ತ ದರ್ಶನ್ ತಾಯಿ ವೆಂಕಟಲಕ್ಷ್ಮಿ ಮತ್ತು ಪೋಷಕರು ನ್ಯಾಯಕ್ಕಾಗಿ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ನಡುವೆ ಪೊಲೀಸ್ ವರಿಷ್ಠಾಧಿಕಾರಿಯವರು ಸಿಗದೇ ಇದ್ದ ಕಾರಣ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿ ಎದುರು ಪೋಷಕರು ಗೋಳಾಟ ನಡೆಸುತ್ತಿದ್ದ ದೃಶ್ಯ ಕಂಡುಬಂತು. ಮನೆಗೆ ಹೋಗೋದು ಬೇಡ ಅಂತಂದ್ರೆ ಕರ್ಕೋವಾಗ ನಾನು 5 ಜನ ಪಾಠ ಕಂಡುಕೊಂಡು 5 ತಿರ್ಗಾಡ್ಕೊಂಡು ಮಾಡ್ತಾರೆ. ಹೋದು 6 ಜನಕ್ಕೆ ಬಂದ್ವು. ಆಟೋದಲ್ಲಿ ಹೋದ್ರ ಆಮೇಲೆ ಮುಂಚೆಗೆ ಕಳಿಸ್ಬಿಟ್ಟ. ಮುಂದಕ್ಕೆ ಕಳಿಸ್ಬಿಟ್ಟು ಅವ್ನು ಮಾತ್ರ ಮಾತಾಡಬೇಕು. ಹೇಳಪ್ಪ. ನಮಗೂ ಕೊಟ್ಟೋದೆ. ಆದ್ಮೇಲೆ ಅವನು ಮುಂಚೆ ಆಟೋ ತಗೊಂಡು ಲಾಸ್ಟ್ ಹೋಗಿ ಬಿಡ್ಬೇಡ ಅಲ್ಲಿ ಮತ್ತೆ ಒಟ್ಟು ಕರ್ಕೊ ಹೋದ. ಹೋಗಿ ಮುಂಚೆ ಕರ್ಕೊಂಡ್ಬಂದು ಕರ್ಕೊಂಡ್ಬಂದ್ಬಿಟ್ಟು ನಾವು ಹಾಲು ಬಡಿಬೇಕು. ಸುಮ್ಮನೆ ಏನೋ ತಂಗಿ ತಿಂಡಿಕೊಂಡೆ ಕುಡ್ಕೊಂಡು ಅವು ಇವು ತಗೊಂಡು ಕಬಾಬ್ ತಿಂದ್ಬಿಟ್ಟೆ. ಮೊದಲೇ ಅವರು ನನಗೆ ಆಗೋದಿಲ್ಲ. ಕಬಾಬ್ ತಿಂದ್ಬಿಟ್ನಲ್ಲ, ಅದು ಏನು ಹೋಗ್ಬಿಟ್ಟದೆ. ಈಗ ಆಟೋ
ಕಬಾಬ್ ಆ ಅಣ್ಣನೇ ಕೊಡ್ಸುದ್ರಾ, ಮಲ್ಲೇಶ ಅಣ್ಣನೇ ಕೊಡ್ಸುದ್ರಾ? ನಾನೇ ಕೇಳಿದ್ರು ಕಬಾಬ್ ಕೊಡ್ಸು ಅಂತ ಕೇಳ್ದ. ಅವರು ಬೈತಾ ಇದ್ರು, ಬೇಡ ತಿನ್ಬೋದು ಕಣಪ್ಪ, ನಮ್ಮ ಕೇಳಿಗೆ ಆಗೋದಿಲ್ಲ ಅಂತ. ಏನು ಆಗೋದಿಲ್ಲ ಕೊಡ್ಸು ತಂದ್ಬಿಟ್ಟು ತಿನ್ಬಿಟ್ನ. ತಿಂದೇಟಿಗೆ ಎಣ್ಣೆ ಕುಡಿದು ಅದು ಕುಡಿದ್ರ, ಇಬ್ರು ಕುಡಿದ್ರಾ? ಅವನು ಬಿಯರ್ ಕುಡ್ದ, ನನಗೆ ಇದು ಕೊಡಿಸ್ದ. ಏನ 5 ವರ್ಷ ಏನ 5 ವರ್ಷ ಕೊಡಿಸ್ದ. 5 ವರ್ಷ ಕೊಡಿಸ್ತಾ ನಿನಗೆ? ಅವ್ನು ಬಿಯರ್ ಕುಡ್ದ. ಕುಡಿದ್ಬಿಟ್ಟು ಕಬಾಬ್ ತಿಂದ್ಬಿಟ್ಟು ಆನ್ಕೆರೆಯಲ್ಲಿ ಅವೆಲ್ಲ ತಿನ್ನಕ್ಕೆ ಹೋಗಿದ್ರ ಆಲ್ಕೆರೆಯಿಂದ ಆನ್ಕೆರೆಗೆ? ಸುಮ್ಮನೆ ಹೋಗ ಹಂಗೆ ಸುಮ್ಮನೆ ಅವನೇನ ನೆಟ್ಟಿದ್ದೀವಿ ಜಗಳಾಡಿದ್ಮೇಲ ಅದೇ ಅದನ್ನೆಲ್ಲ ಆಯಿತು. ಹೋಯ್ತಾ ಇನ್ನೂ ಊರಿಗೆ ಅದೇ ಕಲ್ಸಿಗೆ ಹಾಕ್ಬಿಟ್ಟು ಅನ್ಕೆರೆಯಿಂದ ಆಲ್ಕೆರೆಗೆ ಊರಿಗೆ ಹೋಯ್ತಿದ್ದಾಗ ಹೋಯ್ತಾ ಇದ್ದಾಗ ಅದು ಯಾರೋ ಕಲ್ಸಿಕ್ಬಿಡ್ದು ತಪ್ಪಲ್ಲು. ಅದು ಮ್ಯಾಲೆ ಹಿಂಗೆ ಎಗರಕ್ಕೆ ಹೋಯ್ತಲ್ಲ ಫಾಸ್ಟಾಗಿ ಓಡಿಸ್ಬಿಟ್ಟ, ಮುರ್ಸ್ಕೊಬಿಡ್ತು ಗಾಡಿ. ಆಟೋ ಮುರ್ಸ್ಕೊಬಿಡ್ತು. ಮುರ್ಸ್ಕೊಂಡೈಟಿಗೆ ಏನಾಗೋಯ್ತು, ಅದು ಸೀಟ್ ಇತ್ತು ಅಡ್ಡಕ್ಕೆ ಹಾಕಿರ್ತಾರಲ್ಲ ಸೀಟು, ಹಿಂಗೆ ಅದೆಲ್ಲ ಸೀಟು ಕಣ. ಓಡಿಸುತ್ತಾ ಉಳಿಬಿಡಕ್ಕೆ. ಕಣ ಹೇಳು, ಗೊತ್ತು ಕಣ. ಅದೇ ಮಾಡ್ಬಿಟ್ಟು ಕಾಲ್ ಮೇಲೆ ಬಿದ್ದೈತೆ. ಕಾಲ್ ಮೇಲೆ ಬಿದ್ದೇಟಿಗೆ ಒಂಥರ ಜೀವನ ಓದಂಗೆ ಆಗೋಯ್ತು. ಅರ್ಧ ಗಂಟೆ ಜಾಲಿನಿಂದ ಆಮೇಲೆ ಅವನ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ. ಎಷ್ಟೊತ್ತಲ್ಲಿ ರಾತ್ರಿ ಸುಮಾರು ಎಷ್ಟೊತ್ತಾಗಿದ್ದಾಗ? ಬಿಸ್ಲಿಕ್ಕೆ ನಾವು ಇಲ್ಲಿಂದ ಹೋಗಿದ್ರೆ ಒಂದು 10-10:30 7:30 6:45 7 ಗಂಟೆ ಆಗಿತ್ತು. ಅದೇ 8, 8:30 ಹತ್ತತ್ರನು. ಲೇಟ್ ಆಗಿರೋದು ಅನ್ನಿಸ್ತದೆ. ಹಂಗಾರೆ 9 ಗಂಟೆನೇ ಆಗದೆ ಲೇಟ್ ಆಗಿರೋದು. ನಾವು ಇನ್ನೇ ಹೊರಡ್ತಾ ಇದ್ದೆ ಊರಿಗೆ, ಆಗ ಲೇಟ್ ಆಗಿರೋದು. ಆಮೇಲೆ ಲೇಟ್ ಆದ್ಮೇಲೆ ಜನಗಳು ನೋಡಿ ಲೇಟ್ ಆಗೋಯ್ತದ. ರಪ್ಪು ಬಿದ್ದೋದ್ಮೇಲೆ ಅದು ಬಂದು ಸೀಟ್ ಬಂದು ಇದ್ರ ಮೇಲೆ ಬಿಡೋದು ಕಾಲ ಮೇಲೆ. ಕಾಲು ಒಳ್ಳೆ ಅಡಿಕೆ ಸಿಗಾಕೊಂಡ್ಬಿಟ್ಟದೆ, ತರ್ಕೈತೆ ಇಲ್ಲ, ಮರ್ದುಂಟ ರೋಡಲ್ಲಿ ಬಿದ್ದೋದೆ ಡಬ್ಬಾರಲ್ಲೇ. ಆಮೇಲೆ ಯಾರೋ ಒಣ್ಣವ್ರು ರೋಡ್ ಬಂದ್ಬಿಟ್ಟು ಗಾಡಿ ನಿಲ್ಸು ಬಾಯಿ ಬಂದು ಬೈದು ಹಾಕ್ಬಿಟ್ರು ಒಣ್ಣಿಂದೆ. ಅವನು ಬಿದ್ದಿರ್ಲಿಲ್ಲ, ನೀನ್ ಮಾತ್ರ ಬಿದ್ದಿದ್ದೆ. ಅವನು ಬಿದ್ದಿದ್ದೆ, ಅವನಿಗೊತ್ತು ಸುಮಾರಾಗೆ ಕಾಲು ಕೈ ಇಟ್ಟು ಸುಮಾರು ಏಟಾಗಿತ್ತು ಅಷ್ಟೇ. ಆಮೇಲೆ ಅವ್ನು ಎತ್ತಲಿಲ್ಲ ನಿನ್ನ? ಅವನು ಎತ್ಕೋಗಿ ಕುಣಿಸ್ತಾ ಆಡ್ತೊಳಕ್ಕೆ ಆಟೊಳಗೆ ಕುಣಿಸ್ಬಿಟ್ಟು ಬೇಡ ಬಿಡಿ ನಾನು ಕರ್ಕೊಂಡೋಗ್ತೀನಿ, ಬೇಡ ಬಿಡಿ ನಾನು ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಳ್ತೀನಿ ಅಂತ. ಹಂಗೆ ಯಾಕೋ ನೀವು ಸೋತಿ ನಮ್ಸ್ಕೊಂಡು ಅಂತ ಇವರೆಲ್ಲ ಸೇರ್ಕೊಂಡು ಎಲ್ಲ ಬೈದು ಹಾಕ್ಬಿಟ್ರು. ಆಮೇಲೆ ಆಂಬುಲೆನ್ಸ್ ಫೋನ್ ಮಾಡಿ ಇದು ಕರ್ಕೊಂಡು ಮಾಡೋದು. ಮಂಡ್ಯದ ಹಾಸ್ಪಿಟ್ಲಿಗೆ ಹೋಗಿದ್ರಾ? ಹೋಗಿ ಅಲ್ಲಿಂದ ಇಲ್ಲಿ ಬಂದ್ರು. ಮಮ್ಮಿ ಯಾವಾಗ ಬತ್ತಲ್ಗೆ ಮಂಡ್ಯದ ಹಾಸ್ಪಿಟ್ಲಿಗೆ? ನೀನು ಹೋಗೋಸಿ ಹೊತ್ತು ಆದ್ಮೇಲೆ ಬತ್ತಾ? ಒಂದು ಎಷ್ಟು ಒಂದು 20 ನಿಮಿಷ ಆಗಿತ್ತೇನೋ. ಆಮೇಲೆ ಬಂದ್ಮೇಲೆ ಆ ಪ್ರಕರಣಗಳು ಇಂದು ನಿನ್ನೆಯದಲ್ಲ. ಈ ಹಿಂದೆ ಕೂಡ ಪಾಂಡವಪುರ ತಾಲೂಕಿನ ಚಿಕ್ಕಾಡೆ ಗ್ರಾಮದ ಕಿರಣ್ ಕುಮಾರ್ ಎಂಬುವನು ಪ್ಯಾಸೆಂಜರ್ ಆಟೋವೊಂದನ್ನು ಅಪಘಾತ ಮಾಡಿದ್ದು, ಅದೇ ಗ್ರಾಮದ ಮಹಮ್ಮದ್ ಅತೀಕ್ ರವರ ಪ್ಯಾಸೆಂಜರ್ ಆಟೋವನ್ನು ನೀಡುವಂತೆ ಆರೋಪಿ ಹಾಗೂ ಪೊಲೀಸರು ಶಾಮೀಲಾಗಿ ಒತ್ತಾಯಿಸಿ ಸುಳ್ಳು ಎಫ್ಐಆರ್ ದಾಖಲಾಗಿದ್ದು ಕೂಡ ಕಂಡುಬಂದಿತ್ತು. ಸಂಬಂಧ ಸುಳ್ಳು ಎಫ್ಐಆರ್ಗಳು ಇತ್ತೀಚೆಗೆ ಹೆಚ್ಚಾಗಿ ದಾಖಲಾಗುತ್ತಿದ್ದು, ಇನ್ನು ಮುಂದಾದರೂ ಈ ಸಂಬಂಧ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕ್ರಮ ವಹಿಸುವರೇ ಕಾದು ನೋಡಬೇಕಿದೆ.